ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಫಿಲ್ಮಿ ಸ್ಟೋರೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ 2023ರಲ್ಲಿ ತೆರೆ ಕಂಡ ಇಟಾಲಿಯನ್ ಹಾರರ್ ಮೂವಿ ಸೌಂಡ್ ಆಫ್ ಸೈಲೆನ್ಸ್ ಅನ್ನೋ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ಟೋರಿ ತುಂಬಾ ಚೆನ್ನಾಗಿದೆ ಹಾಗೂ ಹಾರರ್ ಎಲಿಮೆಂಟ್ಸ್ಗಳು ತುಂಬಾ ಭಯಾನಕವಾಗಿದೆ. ದಯವಿಟ್ಟು ಕೊನೆವರೆಗೂ ನೋಡಿ. ಈ ಸಿನಿಮಾವು ಶಾಂತವಾದ ಹಾಗೂ ಸ್ತಬ್ಧವಾದ ಮನೆಯೊಂದಿಗೆ ಶುರುವಾಗುತ್ತದೆ. ಆ ಮನೆಯ ಮೇಲಿರೋ ಅಟ್ಟದಲ್ಲಿ ಪೀಟರ್ ಎಂಬ ವ್ಯಕ್ತಿ ಹಳೆಯ ರೇಡಿಯೋ ಸರಿಪಡಿಸುತ್ತಿರುತ್ತಾನೆ. ಅವನ ಹೆಂಡತಿ ಅಟ್ಟಕ್ಕೆ ಬಂದು 15 ನಿಮಿಷಗಳಲ್ಲಿ ಊಟ ಸಿದ್ಧವಾಗಲಿದೆ, ಕೆಲಸ ಮುಗಿಸಿ ಕೆಳಗೆ ಬನ್ನಿ ಎಂದು ಹೇಳುತ್ತಾಳೆ. ಪೀಟರ್ ತಲೆ ಆಡಿಸಿ ಮತ್ತೆ ತನ್ನ ಕೆಲಸದಲ್ಲಿ ತೊಡಗುತ್ತಾನೆ. ಅವನು ರೇಡಿಯೋ ಸರಿಪಡಿಸಿ ಪ್ಲೇ ಮಾಡುತ್ತಿದ್ದಂತೆ ಮನೆಯ ಗಡಿಯಾರಗಳ ಮುಳ್ಳುಗಳು ಇದ್ದಕ್ಕಿದ್ದಂತೆ ನಿಂತು ಹೋಗುತ್ತವೆ. ರೇಡಿಯೋದಿಂದ ಒಂದು ಹೆಂಗಸಿನ ಧ್ವನಿ ಅವನಿಗೆ ಸುಮ್ಮನಿರು ಎಂದು ಹೇಳುತ್ತದೆ. ಭಯಪಟ್ಟು ಪೀಟರ್ ರೇಡಿಯೋ ಆಫ್ ಮಾಡುತ್ತಾನೆ. ಮತ್ತೆ ಆನ್ ಮಾಡಿದಾಗ ಅಟ್ಟದಲ್ಲಿ ಒಂದು ಹೆಂಗಸು ನಿಂತಿರುವುದು ಕಾಣಿಸುತ್ತದೆ ಮತ್ತು ರೇಡಿಯೋ ಆಫ್ ಮಾಡುತ್ತಿದ್ದಂತೆ ಅದು ಮಾಯವಾಗುತ್ತದೆ. ಮುಂದಿನ ಬಾರಿ ಪೀಟರ್ ರೇಡಿಯೋ ಆನ್ ಮಾಡಿದಾಗ ಆ ಹೆಂಗಸು ಮತ್ತೆ ಪೀಟರ್ನ ಕಡೆಗೆ ಓಡಿ ಬಂದು ಜೋರಾಗಿ ಸುಮ್ಮನಿರು ಎಂದು ಕೂಗುತ್ತಾಳೆ. ಇದರಿಂದ ತುಂಬಾ ಭಯಗೊಂಡ ಪೀಟರ್ ಮತ್ತೆ ರೇಡಿಯೋ ಆಫ್ ಮಾಡುತ್ತಾನೆ. ಏನಾಗುತ್ತಿದೆ ಎಂದು ಚೆಕ್ ಮಾಡಲು ಪೀಟರ್ ಇನ್ನೊಮ್ಮೆ ರೇಡಿಯೋವನ್ನು ಆನ್ ಮಾಡುತ್ತಾನೆ. ಈ ಬಾರಿ ಆ ಹೆಂಗಸು ತಾನೇ ಬಂದು ರೇಡಿಯೋ ಆಫ್ ಮಾಡುತ್ತಾಳೆ. ಹೆದರುತ್ತಾ ಹಿಂದೆ ಸಾಗುತ್ತಿದ್ದಾಗ ಆತನ ಕಾಲಿಗೆ ಒಂದು ವಸ್ತು ತಗುಲುತ್ತದೆ. ಆಗ ಜೋರಾಗಿ ಶಬ್ದವಾಗುತ್ತದೆ. ಆಗ ಒಂದು ಗಂಡಸಿನ ಆತ್ಮ ಬಂದು ಅವನ ಕುತ್ತಿಗೆಯನ್ನು ಹಿಡಿದುಕೊಳ್ಳುತ್ತದೆ. ಈ ಶಬ್ದದಿಂದ ಪೀಟರ್ನ ಹೆಂಡತಿ ಅವನನ್ನು ನೋಡಲು ಮೇಲೆ ಬರುತ್ತಾಳೆ ಮತ್ತು ನಮಗೆ ಆಕೆಯ ಕಿರುಚಾಟ ಅಷ್ಟೇ ಕೇಳಿಸುತ್ತದೆ. ಇಲ್ಲಿಗೆ ಸೀನ್ ಕಟ್ ಆಗುತ್ತದೆ. ಮುಂದಿನ ಸೀನ್ ನಲ್ಲಿ ನಾವು ಪೀಟರ್ನ ಮಗಳು ಎಮ್ಮಾಳನ್ನು ನೋಡುತ್ತೇವೆ. ಅವಳು ಒಬ್ಬ ಉತ್ತಮ ಗಾಯಕಿಯಾಗಿದ್ದು ಮತ್ತು ಅವಳು ತನ್ನ ಆಡಿಷನ್ಗೆ ಬಂದಿರುತ್ತಾಳೆ. ಆದರೆ ಅವಳು ಆಡಿಷನ್ ಕೊಡಬೇಕಾದರೆ ಆತಂಕ ಹಾಗೂ ಭಯದಿಂದ ಏನನ್ನು ಆಡಲು ಸಾಧ್ಯವಾಗದೆ ಅಲ್ಲಿಂದ ಹೊರಡುತ್ತಾಳೆ. ಆಕೆ ಹಿಂತಿರುಗಿದಾಗ ಎಮ್ಮಾಳ ಬಾಯ್ ಫ್ರೆಂಡ್ ಅವಳಿಗೆ ಆಡಿಷನ್ಗೆ ಕಂಗ್ರಾಚುಲೇಷನ್ ಹೇಳ್ತಾನೆ. ಆದರೆ ಎಮ್ಮ ದುಃಖಿತಳಾಗಿ ಈ ಬಾರಿಯೂ ಕೂಡ ಆತಂಕದಿಂದ ಆಡಿಷನ್ನ ಅರ್ಧಕ್ಕೆ ಬಿಟ್ಟು ಬಂದಿರುವುದಾಗಿ ಹೇಳುತ್ತಾಳೆ. ಅವಳ ಬಾಯ್ ಫ್ರೆಂಡ್ ಸೆಬಾ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಬಿಟ್ಟಾಕೋ, ನೀನು ಒಂದಿನ ಸೆಲೆಕ್ಟ್ ಆಗೇ ಆಗ್ತೀಯಾ ಎಂದು ಹೇಳಿ ಅವಳಿಗೆ ಪ್ರೋತ್ಸಾಹ ನೀಡುತ್ತಾನೆ. ಅಷ್ಟರಲ್ಲಿ ಎಮಾಳಿಗೆ ಅವಳ ತಾಯಿಯಿಂದ ಫೋನ್ ಬರುತ್ತದೆ. ಅವರು ತುಂಬಾ ಆತಂಕದಲ್ಲಿರುತ್ತಾರೆ. ಬೇರೆ ಏನನ್ನು ಯೋಚಿಸದೆ ಎಮಾ ಸೆಬಾ ಜೊತೆ ತನ್ನ ಊರಿಗೆ ಹಿಂದಿರುಗುತ್ತಾಳೆ. ಅಲ್ಲಿ ಅವಳ ತಾಯಿ ಆಸ್ಪತ್ರೆಯಲ್ಲಿ ಇರುತ್ತಾರೆ ಹಾಗೂ ಮತ್ತು ಅವರ ದೇಹದ ಮೇಲೆ ಅನೇಕ ಗಾಯಗಳ ಗುರುತುಗಳು ಇರುತ್ತವೆ. ಅಷ್ಟರಲ್ಲಿ ಡಾಕ್ಟರ್ ಬಂದು ಎಮಾಳಿಗೆ ಹೇಳುತ್ತಾರೆ, ನಿಮ್ಮ ತಂದೆ ಮೆಟ್ಟಿಲುಗಳಿಂದ ಬಿದ್ದಿದ್ದಾರೆ. ಇದರಿಂದ ಅವರ ಮೆದುಳಿಗೆ ಪೆಟ್ಟಾಗಿ ಬ್ಲಡ್ ಕ್ಲಾಟ್ ಆಗಿದೆ. ಹಾಗಾಗಿ ಅವರ ಸ್ಥಿತಿ ಗಂಭೀರವಾಗಿದೆ. ಅವರು ಐಸಿಯುನಲ್ಲಿದ್ದಾರೆ ಮತ್ತು ಅವರ ಹಲವು ಬೆನ್ನಿನ ಮೂಳೆಗಳು ಸಹ ಮುರಿದಿವೆ ಎಂದು ಹೇಳುತ್ತಾರೆ. ಡಾಕ್ಟರ್ ಎಮ್ಮಾಳ ತಾಯಿಯ ದೇಹದ ಮೇಲೆಯೂ ಕೂಡ ಗಾಯದ ಗುರುತುಗಳಿವೆ ಎಂದು ಹೇಳುತ್ತಾರೆ. ಇದರಿಂದ ಎಮ್ಮಾಳ ತಂದೆ ಅವಳ ತಾಯಿಗೆ ಹಿಂಸೆ ನೀಡಿದ್ದಾರೆ ಮತ್ತು ಈ ಘಟನೆಯ ಸಮಯದಲ್ಲಿ ಅವಳ ತಾಯಿ ತನ್ನ ತಂದೆಯನ್ನು ಮೆಟ್ಟಿಲುಗಳಿಂದ ತಳ್ಳಿರಬಹುದು ಎಂದು ಡಾಕ್ಟರ್ ಹೇಳುತ್ತಾರೆ. ಈ ಕಾರಣದಿಂದ ಎಮ್ಮಾಳ ತಾಯಿಯನ್ನು ಅಂಡರ್ ಅಬ್ಸರ್ವೇಷನ್ ನಲ್ಲಿ ಇಡಬೇಕು ಎಂದು ಡಾಕ್ಟರ್ ಹೇಳುತ್ತಾರೆ. ಎಮ್ಮ ತನ್ನ ತಾಯಿಗೆ ಧೈರ್ಯ ತುಂಬಿ, ಡ್ಯಾಡ್ನ ಸ್ಥಿತಿ ಈಗ ಸುಧಾರಿಸಿದೆ. ಇವತ್ತು ರಾತ್ರಿ ನೀವು ಆಸ್ಪತ್ರೆಯಲ್ಲಿಯೇ ಇರಿ. ನಾಳೆ ನಾನು ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾಳೆ. ಮನೆಯ ಹೆಸರು ಹೇಳುತ್ತಿದ್ದಂತೆ ಎಮ್ಮಳ ತಾಯಿ ತುಂಬಾ ಗಾಬರಿಗೊಳ್ಳುತ್ತಾರೆ. ಮನೆಗೆ ಹೋಗಬೇಡ ಎಂದು ಹೇಳುತ್ತಾರೆ. ಪೀಟರ್ ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದ, ಆದರೆ ಆ ಸಮಯದಲ್ಲಿ ಪೀಟರ್ನ ದೇಹದೊಳಗೆ ನಿಮ್ಮ ತಂದೆ ಇರಲಿಲ್ಲ. ಅವರ ಆತ್ಮವನ್ನು ಬೇರೆ ಯಾವುದೋ ಶಕ್ತಿ ಆವರಿಸಿಕೊಂಡಿತ್ತು ಎಂದು ಹೇಳುತ್ತಾರೆ. ಎಮ್ಮಾಳಿಗೆ ಇವರ ಮಾತು ಅರ್ಥವಾಗುವುದಿಲ್ಲ. ಎಮ್ಮಳ ತಾಯಿಯ ಆತಂಕವನ್ನು ನೋಡಿ ಸೆಬಾ ಎಮ್ಮಾಳಿಗೆ ನಾವು ಹೋಟೆಲ್ನ ಬುಕ್ ಮಾಡೋಣ ಎಂದು ಹೇಳುತ್ತಾನೆ. ಆದರೆ ಎಮ್ಮ ಇಲ್ಲ, ನಾವು ನಮ್ಮ ಮನೆಗೆ ಹೋಗುತ್ತೇವೆ. ಅಮ್ಮ ಅಷ್ಟು ಭಯಪಡಲು ಅಲ್ಲಿ ಏನಿದೆ ಎಂದು ನಾನು ನೋಡ್ಲೇಬೇಕು ಅಂತ ಹೇಳುತ್ತಾಳೆ. ಮನೆಗೆ ಬಂದ ನಂತರ ಅವಳು ತನ್ನ ಸ್ನೇಹಿತನಿಗೆ ತನ್ನ ರೆಕಾರ್ಡಿಂಗ್ ಸ್ಟುಡಿಯೋವನ್ನು ತೋರಿಸುತ್ತಾಳೆ ಮತ್ತು ಬಾಲ್ಯದಿಂದಲೂ ತಾನು ಇಲ್ಲೇ ಹಾಡುತ್ತಾ ಬೆಳೆದಿರುವುದಾಗಿ ಮತ್ತು ಇಲ್ಲೇ ತನ್ನ ತಂದೆಯೊಂದಿಗೆ ಮೊದಲ ಹಾಡನ್ನು ರೆಕಾರ್ಡ್ ಮಾಡಿರುವುದಾಗಿ ಹೇಳುತ್ತಾಳೆ. ನಂತರ ಅವಳು ಸೆಬಾನನ್ನು ಮನೆಯ ಮಹಡಿಗೆ ಕರೆದುಕೊಂಡು ಹೋಗುತ್ತಾಳೆ. ಅದು ಅವಳ ತಂದೆಯ ರಹಸ್ಯ ಸ್ಥಳವಾಗಿತ್ತು. ಹಳೆಯ ವಸ್ತುಗಳನ್ನು ಸಂಗ್ರಹಿಸಿ ಸರಿಪಡಿಸುವುದು ಅವರ ಅಭ್ಯಾಸವಾಗಿತ್ತು ಮತ್ತು ಅವರು ಆ ಕೆಲಸವನ್ನು ಇಲ್ಲಿ ಮಾಡುತ್ತಿದ್ದರು. ಈ ಎಲ್ಲ ವಸ್ತುಗಳನ್ನು ನೋಡಿದಾಗ ಎಮ್ಮ ತುಂಬಾ ಭಾವುಕಳಾಗ್ತಾಳೆ. ನನ್ನ ತಂದೆ ನನ್ನ ತಾಯಿಯನ್ನು ಕೊಲ್ಲುತ್ತಾರೆಯೇ, ನನಗೆ ನಂಬಲು ಆಗುತ್ತಿಲ್ಲ ಎಂದು ಸೆಬಾನಿಗೆ ಹೇಳುತ್ತಾಳೆ. ಸೆಬಾ ಧೈರ್ಯ ತುಂಬಿ, ಖಂಡಿತ ಇದೆಲ್ಲ ಯಾವುದು ತಪ್ಪು ತಿಳುವಳಿಕೆ ಇರಬಹುದು, ಇದೆಲ್ಲ ಬೇಗ ಸರಿ ಹೋಗುತ್ತದೆ, ಸುಮ್ಮನೆ ಇರು ಎಂದು ಹೇಳುತ್ತಾನೆ. ಸೆಬಾ ಕೆಳಗೆ ಊಟ ರೆಡಿ ಮಾಡಲು ಹೋಗುತ್ತಾನೆ. ಇದರ ನಂತರ ಅಲ್ಲಿನ ಟೈಪ್ ರೈಟರ್ ತಾನಾಗಿಯೇ ಟೈಪ್ ಮಾಡಲು ಸ್ಟಾರ್ಟ್ ಮಾಡುತ್ತೆ ಮತ್ತು ಅದರಲ್ಲಿರುವ ಪೇಪರ್ ನಲ್ಲಿ ಹೆಲ್ಪ್ ಎಂದು ಟೈಪ್ ಆಗಿ ಬರುತ್ತದೆ. ಈಗ ಸೆಬಾ ಎಮ್ಮಾಳನ್ನು ಕರೆಯುತ್ತಾನೆ. ಆಗ ಅವರು ಫ್ರಿಡ್ಜ್ ನಲ್ಲಿರುವಂತಹ ಎಲ್ಲ ಆಹಾರ ಪದಾರ್ಥಗಳು ಹಾಳಾಗಿರುವುದನ್ನು ನೋಡುತ್ತಾರೆ
ಬಹುಶಃ ಅವರ ತಾಯಿ ಬಹಳ ಹಿಂದೆಯೇ ಈ ವಸ್ತುಗಳನ್ನು ಖರೀದಿಸಿರಬೇಕು ಎಂದು ಎಮಾ ಭಾವಿಸುತ್ತಾಳೆ. ಆ ಕತ್ತಲೆಯಲ್ಲಿ ಸೆಬಾ ಊಟವನ್ನು ತರಲು ಎಮ್ಮಾಳ ತಾಯಿಯ ಸೈಕಲ್ ಅನ್ನು ತೆಗೆದುಕೊಂಡು ಹೋಗುತ್ತಾನೆ. ಇತ್ತ ಕಡೆ ಎಮ್ಮಾ ಸ್ಟುಡಿಯೋ ರೂಮ್ನಲ್ಲಿ ರೆಕಾರ್ಡಿಂಗ್ ಕೇಳಲು ಪ್ರಾರಂಭಿಸುತ್ತಾಳೆ. ಸೆಬಾ ಊಟವನ್ನು ತೆಗೆದುಕೊಳ್ಳಲು ಒಂದು ಫುಡ್ ಗಾಡಿಯ ಹತ್ರ ಬರುತ್ತಾನೆ. ಅಲ್ಲಿ ಒಬ್ಬ ವ್ಯಕ್ತಿ ಕುಳಿತಿರುವುದು ನಮಗೆ ಕಾಣಿಸುತ್ತದೆ. ಅವನು ಸೆಬಾನನ್ನೇ ನೋಡುತ್ತಿರುತ್ತಾನೆ. ಸೆಬಾ ಅಲ್ಲಿ ಫುಡ್ ಕೇಳುತ್ತಾನೆ. ಅಲ್ಲಿದ್ದ ಹೆಂಗಸು ಅವನಿಗೆ ಫುಡ್ ರೆಡಿ ಮಾಡಿ ಕೊಡುವಾಗ ಸೆಬಾ ಹಣವನ್ನು ಕೊಡಲು ವಾಲೆಟ್ ಹುಡುಕಿದಾಗ ಅವನ ವಾಲೆಟ್ ಅನ್ನು ಮನೆಯಲ್ಲಿಯೇ ಮರೆತು ಬಂದಿರುವುದು ಗೊತ್ತಾಗುತ್ತದೆ. ಆಗ ಆ ಹೆಂಗಸು ಹಣವಿಲ್ಲದೆ ನಾನು ಫುಡ್ ಕೊಡುವುದಿಲ್ಲ ಎಂದು ಹೇಳುತ್ತಾಳೆ. ಇದರಿಂದ ಬೇಸರಗೊಂಡ ಸೆಬಾ ವಾಪಸ್ ಮನೆಗೆ ಹೋಗಲು ಸೈಕಲ್ ಹತ್ತಿರ ಬಂದಾಗ ಅಲ್ಲಿ ಸೈಕಲ್ ಕೂಡ ಇರುವುದಿಲ್ಲ. ಅಲ್ಲಿ ಆಗಲೇ ಕುಳಿತುಕೊಂಡಿದ್ದಂತಹ ವ್ಯಕ್ತಿ ಆ ಸೈಕಲ್ ಅನ್ನು ತೆಗೆದುಕೊಂಡು ಹೋಗಿಬಿಟ್ಟಿರುತ್ತಾನೆ. ಆಗ ಸೆಬಾ ಏನೂ ಮಾಡಲಾಗದೆ ಮನೆಗೆ ನಡೆದುಕೊಂಡು ಹೋಗಲು ಪ್ರಾರಂಭಿಸುತ್ತಾನೆ. ಇತ್ತ ಕಡೆ ಎಮಾ ಸ್ಟುಡಿಯೋದಲ್ಲಿ ಸಾಂಗ್ ಅನ್ನು ರೆಕಾರ್ಡ್ ಮಾಡುತ್ತಿರುತ್ತಾಳೆ. ಇದ್ದಕ್ಕಿದ್ದಂತೆ ಅವಳ ರೆಕಾರ್ಡಿಂಗ್ ನಿಂತು ಹೋಗುತ್ತದೆ. ಮನೆಯ ಗಡಿಯಾರದ ಮುಳ್ಳುಗಳು ಮೊದಲಿನಂತೆ ನಿಂತು ಹೋಗುತ್ತದೆ ಮತ್ತು ಮನೆ ನಿಶಬ್ದವಾಗುತ್ತದೆ. ಮೇಲೆ ಇದ್ದ ರೇಡಿಯೋ ಆನ್ ಆಗುತ್ತದೆ ಮತ್ತು ಎಮಾ ಹಾಕಿಕೊಂಡಿದ್ದ ಹೆಡ್ಫೋನ್ಗಳಲ್ಲಿ ಸುಮ್ಮನಿರು, ಅವನು ಬರುತ್ತಿದ್ದಾನೆ ಎಂಬ ಧ್ವನಿ ಕೇಳಿಸುತ್ತದೆ. ಇದರಿಂದ ಹೆದರಿದ ಎಮಾ ಹೆಡ್ಫೋನ್ ತೆಗೆಯುತ್ತಾಳೆ. ಆಗ ಅವಳಿಗೆ ರೇಡಿಯೋ ಶಬ್ದ ಕೇಳಿಸುತ್ತದೆ. ಅದನ್ನು ಆಫ್ ಮಾಡಲು ಅಟ್ಟಕ್ಕೆ ಹೋಗುತ್ತಿರುತ್ತಾಳೆ. ಆದರೆ ಅದಕ್ಕಿಂತ ಮುಂಚೆಯೇ ಒಂದು ಹೆಂಗಸಿನ ಆತ್ಮ ಆ ರೇಡಿಯೋವನ್ನು ಆಫ್ ಮಾಡಿಬಿಡುತ್ತದೆ. ಅದನ್ನು ನೋಡಿದ ಎಮಾ ತುಂಬಾ ಭಯಗೊಂಡು ನಿಂತಲ್ಲಿಯೇ ನಡುಗಿ ಹೋಗುತ್ತಾಳೆ. ಗೊಂದಲಗೊಂಡ ಎಮಾ ರೇಡಿಯೋ ಆನ್ ಮಾಡುತ್ತಾಳೆ. ಆಗ ಆ ಹೆಂಗಸು ಮತ್ತೆ ಮೊದಲಿನಂತೆ ಕೋಣೆಯಲ್ಲಿ ನಿಂತಿರುವುದು ಕಾಣಿಸುತ್ತದೆ. ಎಮಾ ರೇಡಿಯೋ ಆಫ್ ಮಾಡಿದಾಗ ಆ ಹೆಂಗಸು ಮಾಯವಾಗುತ್ತಾಳೆ. ಎಮಾ ಮತ್ತೆ ರೇಡಿಯೋ ಆನ್ ಮಾಡುತ್ತಾಳೆ. ಮತ್ತೆ ಆ ಬಾರಿ ಆ ಹೆಂಗಸು ತನ್ನ ಕಡೆಗೆ ಬರುತ್ತಿರುವುದನ್ನು ನೋಡಿ ಅವಳು ರೇಡಿಯೋ ಆಫ್ ಮಾಡುತ್ತಾಳೆ. ಹೆದರುತ್ತಾ ಎಮಾ ಕೆಳಗೆ ಬಂದಾಗ ಸೆಬಾ ಅವಳಿಗೆ ಕರೆ ಮಾಡುತ್ತಿರುವುದನ್ನು ನೋಡುತ್ತಾಳೆ. ಅವಳು ಇನ್ನೇನು ಕಾಲ್ ರಿಸೀವ್ ಮಾಡುವ ಮೊದಲೇ ಅವಳ ಬ್ಯಾಟರಿ ಖಾಲಿಯಾಗುತ್ತದೆ. ಆಗ ಲ್ಯಾಂಡ್ ಲೈನ್ ರಿಂಗ್ ಆಗಲು ಶುರುವಾಗುತ್ತದೆ. ಅವಳು ಇನ್ನಷ್ಟು ಹೆದರಿಕೊಳ್ಳುತ್ತಾಳೆ. ಅವಳಿಗೆ ಆ ಹೆಂಗಸಿನ ಧ್ವನಿ ನೆನಪಾಗುತ್ತದೆ. ಶಬ್ದ ಮಾಡಬೇಡ, ಮಾಡಿದರೆ ಅವನಿಗೆ ಕೇಳಿಸುತ್ತದೆ. ಹಾಗಾಗಿ ಅವಳು ತಕ್ಷಣ ಲ್ಯಾಂಡ್ಲೈನ್ ರಿಸೀವರ್ ಅನ್ನು ಎತ್ತಿ ಪಕ್ಕಕ್ಕೆ ಇಟ್ಟುಬಿಡುತ್ತಾಳೆ. ಹೀಗೆ ಮಾಡುತ್ತಿದ್ದಂತೆ ಅವಳ ಮುಂದೆ ಆ ಗಂಡಸಿನ ಆತ್ಮ ಬಂದು ಅವಳ ಕುತ್ತಿಗೆಯನ್ನು ಹಿಡಿದುಕೊಳ್ಳುತ್ತದೆ. ನಂತರ ಮುಂದಿನ ಸೆಕೆಂಡ್ ನಲ್ಲಿ ಅವಳನ್ನು ಬಿಟ್ಟು ಬಿಡುತ್ತದೆ ಮತ್ತು ಮನೆಯ ಎಲ್ಲ ಕಿಟಕಿಗಳು ಮತ್ತು ಬಾಗಿಲುಗಳನ್ನು ಆ ಆತ್ಮವು ಕ್ಲೋಸ್ ಮಾಡಿಬಿಡುತ್ತದೆ. ಎಮಾ ಭಯದಿಂದ ಒಂದು ಬಾಗಿಲು ತೆರೆಯಲು ಟ್ರೈ ಮಾಡುತ್ತಾಳೆ. ಆಗ ಟೈಪ್ ರೈಟರ್ ಮತ್ತೆ ಟೈಪ್ ಮಾಡಲು ಶುರುವಾಗುತ್ತದೆ. ಅದರ ಮೇಲೆ ಹೆಲ್ಪ್ ಎಂದು ಬರೆದು ಬರುತ್ತಿರುತ್ತದೆ. ಯಾರೋ ತನ್ನೊಂದಿಗೆ ಕಮ್ಯುನಿಕೇಟ್ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಎಮಾ ಈಗ ಅರ್ಥ ಮಾಡಿಕೊಳ್ಳುತ್ತಾಳೆ. ಅವಳು ಕೂಡ ಟೈಪ್ ರೈಟರ್ ನಲ್ಲಿ ಟೈಪ್ ಮಾಡಿ ಪ್ರಶ್ನೆ ಕೇಳುವ ಮೊದಲೇ ಆ ಗಂಡಸಿನ ಆತ್ಮವು ಆ ಟೈಪ್ ರೈಟರ್ ಅನ್ನು ಎತ್ತಿ ಎಸೆಯುತ್ತದೆ. ಆಗ ಎಮಳಿಗೆ ಓಡು ಹೋಗುತ್ತಿರುವ ಒಬ್ಬ ಹೆಂಗಸು ಮತ್ತು ಒಂದು ಚಿಕ್ಕ ಹುಡುಗಿಯ ಆತ್ಮ ಕಾಣಿಸುತ್ತದೆ. ಎಮಾ ಗಾಬರಿಗೊಂಡು ಅಟ್ಟಕ್ಕೆ ಬಂದು ಅಟ್ಟದ ಕಿಟಕಿಯನ್ನು ತೆರೆಯಲು ಪ್ರಯತ್ನಿಸುತ್ತಾಳೆ. ಈ ಸಮಯದಲ್ಲಿ ಅವಳ ಕಾಲು ಮತ್ತೆ ಒಂದು ಆಟದ ವಸ್ತುವಿಗೆ ತಗುಲುತ್ತದೆ ಮತ್ತು ಅಲ್ಲಿನ ರೇಡಿಯೋ ಕೂಡ ಆನ್ ಆಗುತ್ತದೆ. ಆಗ ಒಂದು ಚಿಕ್ಕ ಹುಡುಗಿ ಬಂದು ಬೇಗನೆ ರೇಡಿಯೋ ಆಫ್ ಮಾಡಿ ಓಡಿ ಹೋಗುವುದನ್ನು ಎಮಾ ತನ್ನ ಕಣ್ಣಾರೆ ನೋಡಿಬಿಡುತ್ತಾಳೆ. ಇದೆಲ್ಲ ಏನಾಗುತ್ತಿದೆ ಎಂದು ತಿಳಿಯಲು ಎಮಾ ಮತ್ತೆ ರೇಡಿಯೋ ಆನ್ ಮಾಡುತ್ತಾಳೆ. ಆಗ ಆ ಹೆಂಗಸು ಮತ್ತು ಆ ಚಿಕ್ಕ ಹುಡುಗಿ ಮತ್ತೆ ಕಾಣಿಸಿ ಇಬ್ಬರು ರೇಡಿಯೋ ಆಫ್ ಮಾಡಲು ಹೇಳುತ್ತಾರೆ. ಆದರೆ ಅದಕ್ಕೂ ಮೊದಲು ಗಂಡಸಿನ ಆತ್ಮವು ಬಂದು ಎಮಳ ಮೇಲೆ ದಾಳಿ ಮಾಡಿ ಅವಳನ್ನು ಮೂರ್ಛೆ ಹೋಗುವಂತೆ ಮಾಡುತ್ತದೆ. ಎಮ ಮೂರ್ಛೆ ಹೋದ ನಂತರ ಆ ಹೆಂಗಸು ರೇಡಿಯೋವನ್ನು ಆಫ್ ಮಾಡಿ ಬಿಡುತ್ತಾಳೆ. ಅಲ್ಲಿ ಅವಳ ಮೊಬೈಲ್ಗೆ ಸಿಗ್ನಲ್ ಸಿಗ್ತಾ ಇರೋದಿಲ್ಲ. ಸೆಬಾ ಕೂಡ ಮನೆಯ ಹೊರಗೆ ನಿಂತು ಜೋರಾಗಿ ಎಮಳನ್ನು ಕೂಗುತ್ತಿರುವುದು ನಮಗೆ ಕಾಣಿಸುತ್ತದೆ. ಈಗ ಅವಳು ಭಯದಿಂದ ಸ್ಟುಡಿಯೋದಿಂದ ಹೊರಬಂದು ಸೆಬಾಗೆ ಕರೆ ಮಾಡಲು ಪ್ರಯತ್ನಿಸುತ್ತಾಳೆ. ಆದರೆ ಸೆಬಾನ ಫೋನ್ ರಿಂಗ್ ಸೌಂಡ್ ಮನೆ ಒಳಗಿಂದಲೇ ಕೇಳಿಸುತ್ತದೆ. ಇದರಿಂದ ಅವಳು ಕನ್ಫ್ಯೂಸ್ ಆಗಿ ಹೊರಗೆ ಬಂದು ನೋಡಿದಾಗ ಸೆಬಾ ಲಾಂಡ್ರಿಯಲ್ಲಿ ಇದ್ದು ತನ್ನ ತಲೆಯನ್ನು ಹಿಡಿದುಕೊಂಡಿರುತ್ತಾನೆ. ಅವನು ನೆಲ ಮಾಳಿಗೆಯ ಹಿಂದಿನ ಬಾಗಿಲಿನಿಂದ ಕಷ್ಟಪಟ್ಟು ಮನೆ ಒಳಗೆ ಬಂದಿರುತ್ತಾನೆ ಮತ್ತು ಮನೆಗೆ ಬರುತ್ತಿದ್ದಂತೆ ಅವನಿಗೆ ತಲೆನೋವು ಶುರುವಾಗುತ್ತಿರುತ್ತದೆ. ಎಮಾ ಸನ್ನೆ ಮಾಡಿ ಅವನಿಗೆ ಸುಮ್ಮನಿರುವಂತೆ ಹೇಳಿ ಅವನನ್ನು ರೂಮಿಗೆ ಕರೆದುಕೊಂಡು ಬರುತ್ತಾಳೆ. ಗಾಬರಿಗೊಂಡ ಎಮಾ ಒಂದು ನೋಟ್ಬುಕ್ ಮೇಲೆ ನಾವು ಇಲ್ಲಿ ಮಾತನಾಡಲು ಸಾಧ್ಯವಿಲ್ಲ, ಇಲ್ಲಿ ಯಾರೋ ಇದ್ದಾರೆ ಎಂದು ಬರೆದು ಅವನಿಗೆ ತೋರಿಸುತ್ತಾಳೆ. ಅವಳು ಸೆಬಾನನ್ನು ನೀನು ಏನಾದರೂ ನೋಡಿದ್ಯಾ ಎಂದು ಕೇಳುತ್ತಾಳೆ. ಸೆಬಾ ಇದಕ್ಕೆ ಗೊತ್ತಿಲ್ಲ ಎಂದು ಹೇಳುತ್ತಾನೆ. ಸೆಬಾನ ಉತ್ತರ ಎಮಾಳಿಗೆ ವಿಚಿತ್ರವಾಗಿ ಎನಿಸುತ್ತದೆ. ಆದರೂ ಅವಳು ಅವನನ್ನು ರೆಕಾರ್ಡಿಂಗ್ ಸ್ಟುಡಿಯೋ ಒಳಗೆ ಕರೆದುಕೊಂಡು ಹೋಗುತ್ತಾಳೆ. ತನ್ನ ರೆಕಾರ್ಡಿಂಗ್ ಅನ್ನು ಸೆಬಾಗೆ ಕೇಳಿಸಿ ಆ ಹೆಂಗಸಿನ ಧ್ವನಿಗಳನ್ನು ಕೇಳಿಸಲು ಪ್ರಯತ್ನ ಪಡುತ್ತಾಳೆ. ಆದರೆ ಸೆಬಾಗೆ ಏನೂ ಕೇಳಿಸುವುದಿಲ್ಲ. ಆದರೆ ಎಮಾಳಿಗೆ ಆ ಧ್ವನಿಗಳು ಇನ್ನೂ ಕೇಳಿಸುತ್ತಿರುತ್ತವೆ.
ಈ ಬಾರಿ ಆ ಧ್ವನಿಯಲ್ಲಿ ಇನ್ನೊಂದು ಧ್ವನಿ ಅವನು ಇಲ್ಲೇ ಇದ್ದಾನೆ ಎಂದು ಹೇಳುತ್ತದೆ. ಇದನ್ನು ಕೇಳಿದ ಎಮಾ ಗಾಬರಿಗೊಂಡು ಹಿಂದೆ ತಿರುಗಿ ನೋಡಿದಾಗ ಸೆಬಾ ಅಲ್ಲಿಂದ ಮಾಯವಾಗಿರುತ್ತಾನೆ. ಅವಳು ಹೊರಗೆ ಬಂದಾಗ ಸೆಬಾ ಲಿವಿಂಗ್ ರೂಮ್ ನಲ್ಲಿ ಒಂದು ಚೇರ್ ಮೇಲೆ ವಿಚಿತ್ರ ಮತ್ತು ಭಯಾನಕ ರೀತಿಯಲ್ಲಿ ಕುಳಿತುಕೊಂಡಿರುತ್ತಾನೆ. ಇದೇ ಚೇರ್ ನ ಹಿಂದೆ ಅವಳಿಗೆ ಆ ಹೆಂಗಸು ಸಹ ಕಾಣಿಸುತ್ತಾಳೆ. ಅವಳು ಸುಮ್ಮನಿರುವಂತೆ ಸನ್ನೆ ಮಾಡಿ ಮಾಯವಾಗುತ್ತಾಳೆ. ಈಗ ಎಮಾ ಸೆಬಾ ಬಳಿಗೆ ಹೋದಾಗ ಸೆಬಾನ ಕಣ್ಣು ಬಿಳಿಯಾಗಿರುವುದು ಕಾಣಿಸುತ್ತದೆ. ಇದರ ಅರ್ಥ ಸೆಬಾನ ದೇಹದೊಳಗೆ ಆ ಗಂಡಸಿನ ಆತ್ಮವು ಸೇರಿಕೊಂಡಿರುತ್ತದೆ. ಈಗ ಸೆಬಾ ಎಮಾಳ ಮೇಲೆ ದಾಳಿ ಮಾಡಲು ಪ್ರಾರಂಭಿಸುತ್ತಾನೆ ಮತ್ತು ಅವಳ ಕುತ್ತಿಗೆಯನ್ನು ಹಿಡಿಯಲು ಪ್ರಯತ್ನಿಸುತ್ತಾನೆ. ಆಗ ಎಮಾ ಸೆಬಾನಿಗೆ ಕಾಲಿನಿಂದ ಒದ್ದು ಅವನಿಂದ ತನ್ನನ್ನು ಬಿಡಿಸಿಕೊಂಡು ಓಡಿ ಹೋಗುತ್ತಾಳೆ. ಹೆದರುತ್ತಾ ಎಮಾ ಈಗ ಅಟ್ಟಕ್ಕೆ ಬರುತ್ತಾಳೆ. ಅವಳು ಅಟ್ಟಕ್ಕೆ ಬರುತ್ತಿದ್ದಂತೆ ರೇಡಿಯೋ ಮತ್ತೆ ಆನ್ ಆಗುತ್ತದೆ ಮತ್ತು ಒಂದು ಹುಡುಗಿ ಬಂದು ಎಮಾಳನ್ನು ತಳ್ಳಿ ಬಿಡುತ್ತಾಳೆ. ಇದರಿಂದ ಎಮಾ ಅಲ್ಲೇ ಬಿದ್ದು ಹೋಗುತ್ತಾಳೆ. ಮತ್ತೆ ಎಚ್ಚರಗೊಂಡು ಮೇಲೆ ಎದ್ದಾಗ ಬೇರೊಂದು ಪ್ರಪಂಚದಲ್ಲಿ ಅವಳು ಇರುತ್ತಾಳೆ. ಈ ಇನ್ನೊಂದು ಜಗತ್ತಿನ ಮನೆ ಅವರ ಮನೆಯಂತೆಯೇ ಇರುತ್ತದೆ. ಫ್ರೆಂಡ್ಸ್, ಇಲ್ಲಿ ಆ ಚಿಕ್ಕ ಹುಡುಗಿ ಎಮಾಳಿಗೆ ತನ್ನ ಹಳೆಯ ಜೀವನದ ವಿಷನ್ ಅನ್ನು ಈ ಮೂಲಕ ತೋರಿಸುತ್ತಿರುತ್ತಾಳೆ. ಅವಳ ತಾಯಿ ಅವಳನ್ನು ಸುಮ್ಮನಿರುವಂತೆ ಪದೇ ಪದೇ ಹೇಳುತ್ತಿರುತ್ತಾರೆ, ಏಕೆಂದರೆ ಸ್ವಲ್ಪ ಸಮಯದ ನಂತರ ಅವರ ತಂದೆ ಮನೆಗೆ ಬರಲಿದ್ದಾರೆ. ಅವರಿಗೆ ಈ ಇಬ್ಬರ ಧ್ವನಿಗಳು ಇಷ್ಟವಿರಲಿಲ್ಲ. ಯುದ್ಧದಲ್ಲಿ ಅವರು ತಮ್ಮ ಒಂದು ಕಣ್ಣನ್ನು ಕಳೆದುಕೊಂಡಿರುತ್ತಾರೆ. ಈ ಕಾರಣಕ್ಕಾಗಿ ಅವರು ಯಾವಾಗಲೂ ಕೋಪದಲ್ಲಿರುತ್ತಿದ್ದರು ಎಂದು ನಮಗೆ ಗೊತ್ತಾಗುತ್ತದೆ. ಆಗ ಅವರ ಮನೆಗೆ ಅವಳ ಗಂಡ ಬರುತ್ತಾನೆ. ಅವನಿಗೆ ಹೆದರುತ್ತಾ ಆ ಹೆಂಗಸು ಊಟ ಬಡಿಸಲು ಪ್ರಾರಂಭಿಸುತ್ತಾಳೆ. ಆದರೆ ಅವಳು ಭಯದಿಂದ ಎಷ್ಟು ಗಾಬರಿಗೊಂಡಿರುತ್ತಾಳೆ ಎಂದಳೆ ಅವಳ ಕೈಯಿಂದ ಒಂದು ಪ್ಲೇಟ್ ಮಿಸ್ ಆಗಿ ಬಿದ್ದು ಒಡೆದು ಹೋಗುತ್ತದೆ. ಆ ಶಬ್ದಕ್ಕೆ ಅವನ ಗಂಡನಿಗೆ ಎಷ್ಟು ಕೋಪ ಬರುತ್ತದೆ ಎಂದರೆ ಅವನು ಜೋರಾಗಿ ತನ್ನ ಹೆಂಡತಿಯನ್ನು ಹೊಡೆದೇ ಬಿಡುತ್ತಾನೆ. ಇವೆಲ್ಲವನ್ನು ನೋಡುತ್ತಿದ್ದಂತಹ ಆ ಚಿಕ್ಕ ಹುಡುಗಿ ಎದುರುತ್ತಾ ರೇಡಿಯೋ ಹತ್ತಿರ ಇದ್ದ ಆ ಗೊಂಬೆಯನ್ನು ತೆಗೆದುಕೊಳ್ಳಲು ಹೋದಾಗ ಮಿಸ್ ಆಗಿ ಆ ರೇಡಿಯೋ ಬಿದ್ದು ಹೋಗುತ್ತದೆ ಹಾಗೂ ಇದರಿಂದ ಆ ರೇಡಿಯೋ ಆನ್ ಆಗಿ ಸೌಂಡ್ ಬರಲು ಸ್ಟಾರ್ಟ್ ಆಗುತ್ತದೆ. ಆ ಮನುಷ್ಯನ ಕೋಪ ಇನ್ನು ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ಆ ಹುಡುಗಿ ರೇಡಿಯೋವನ್ನು ಆಫ್ ಮಾಡಲು ಪ್ರಯತ್ನಿಸುತ್ತದೆ, ಆದರೆ ರೇಡಿಯೋ ಆಫ್ ಆಗುವುದಿಲ್ಲ. ಈ ಕೋಪದಲ್ಲಿ ಆ ಮನುಷ್ಯ ತನ್ನ ಹೆಂಡತಿಯನ್ನು ಅವಳ ಕತ್ತನ್ನು ಹಿಡಿದು ಅವಳನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ. ಅವಳನ್ನು ಉಳಿಸುವ ಪ್ರಯತ್ನದಲ್ಲಿ ಮಗಳು ಅವನ ಮುಂದೆ ಬಂದಾಗ ಆಗಲೇ ಅವಳ ತಾಯಿ ಸತ್ತು ಹೋಗಿರುತ್ತಾಳೆ. ಆಗ ಭಯಗೊಂಡ ಮಗಳು ಒಂದು ಚಾಕುವನ್ನು ಅವನ ಎದೆಗೆ ಚುಚ್ಚಿ ಬಿಡುತ್ತಾಳೆ. ಆಗ ಅವನು ತನ್ನ ಮಗಳ ಕತ್ತು ಇಸುಕಿ ಅವಳನ್ನು ಕೂಡ ಸಾಯಿಸಿ ಬಿಡುತ್ತಾನೆ ಮತ್ತು ಅವನು ಕೂಡ ಸತ್ತು ಹೋಗುತ್ತಾನೆ. ಇವೆಲ್ಲವನ್ನು ನೋಡಿದ ಎಮಾ ಜೋರಾಗಿ ಅಳಲು ಪ್ರಾರಂಭಿಸುತ್ತಾಳೆ. ಅಲ್ಲಿದ್ದ ಆ ರೇಡಿಯೋ ಹಾಂಟೆಡ್ ರೇಡಿಯೋ ಆಗಿ ಬದಲಾಗಿರುತ್ತದೆ. ಮುಂದಿನ ಸೀನ್ ನಲ್ಲಿ ಎಮಾ ಆ ವಿಷನ್ ಇಂದ ಹೊರ ಬಂದಿರುವುದನ್ನು ನಾವು ನೋಡುತ್ತೇವೆ. ಅಲ್ಲಿ ಆವರಿಸಿಕೊಂಡಿದ್ದ ಸೆಬಾ ಅವಳ ಮೇಲೆ ದಾಳಿ ಮಾಡಿರುತ್ತಾನೆ. ಹತ್ತಿರ ಬಿದ್ದಿದ್ದ ಒಂದು ಆಟದ ವಸ್ತುವನ್ನು ತೆಗೆದುಕೊಂಡು ಅವನ ತಲೆಗೆ ಹೊಡೆದು ತನ್ನ ಜೀವ ಉಳಿಸಿಕೊಂಡು ಸ್ಟುಡಿಯೋಗೆ ಓಡಿ ಹೋಗುತ್ತಾಳೆ. ಸೆಬಾ ಕೂಡ ಅವಳ ಹಿಂದೆ ಸ್ಟುಡಿಯೋಗೆ ಬಂದಾಗ ಎಮಾ ಬೇಗನೆ ಸ್ಟುಡಿಯೋದಿಂದ ಹೊರಬಂದು ಅದನ್ನು ಲಾಕ್ ಮಾಡಿ ಇನ್ನೊಂದು ರೂಮಿನಲ್ಲಿ ನಿಂತು ಸ್ಟುಡಿಯೋ ಒಳಗೆ ಮ್ಯೂಸಿಕ್ ಹಾಕಿ ಜೋರಾಗಿ ಸೌಂಡ್ ಕೊಡುತ್ತಾಳೆ. ಇದರಿಂದ ಸೆಬಾ ಒಳಗೆ ಇರುವ ಆ ಆತ್ಮವು ಕಿರುಚಾಡಲು ಶುರು ಮಾಡುತ್ತದೆ. ಎಮಾ ಮನೆಯಲ್ಲಿರುವಂತಹ ಟಿವಿ, ಡೋರ್ಬೆಲ್ ಎಲ್ಲವನ್ನು ಆನ್ ಮಾಡಿ ವ್ಯಾಲ್ಯೂಮ್ ಜಾಸ್ತಿ ಕೊಡುತ್ತಾಳೆ ಮತ್ತು ಅಟ್ಟಕ್ಕೆ ಬರುತ್ತಾಳೆ. ಇದರಿಂದ ಅವುಗಳ ಶಬ್ದದಿಂದ ಮನೆಯಲ್ಲಿ ಗದ್ದಲ ಉಂಟಾಗುತ್ತದೆ. ಆ ಶಬ್ದಗಳಿಂದ ತೊಂದರೆಗೆ ಒಳಗಾದ ಸೆಬಾ ಸ್ಟುಡಿಯೋದಲ್ಲಿನ ಎಲ್ಲ ಸ್ಪೀಕರ್ಗಳನ್ನು ಒಡೆದು ಸ್ಟುಡಿಯೋದಿಂದ ಹೊರಗೆ ಬರುತ್ತಾನೆ. ಅಟ್ಟದ ಮೇಲೆ ಅವನು ಕೂಡ ಬರುತ್ತಾನೆ. ಆಗ ಎಮಾ ಅವನಿಗೆ ಕೆಟ್ಟದಾಗಿ ಬೈದು ರಿಮೋಟ್ನಿಂದ ಮನೆಯಲ್ಲಿನ ಡೇಂಜರ್ ಅಲಾರಾಮ್ ಅನ್ನು ಆನ್ ಮಾಡುತ್ತಾಳೆ. ಇದರಿಂದ ಜೋರಾಗಿ ಶಬ್ದ ಒಂದೇ ಸಮನೆ ಬರುತ್ತದೆ. ಇದರಿಂದ ಆ ಆತ್ಮಕ್ಕೆ ತುಂಬಾ ತಲೆನೋವು ಶುರುವಾಗುತ್ತದೆ. ಇನ್ನೇನು ಆ ಆತ್ಮ ಸೆಬಾನ ದೇಹವನ್ನು ಬಿಟ್ಟು ಹೋಗುವಷ್ಟರಲ್ಲಿ ಮನೆಯ ಪವರ್ ಆಫ್ ಆಗಿಬಿಡುತ್ತದೆ ಮತ್ತು ಮನೆಯಲ್ಲಿ ಮತ್ತೆ ನಿಶ್ಶಬ್ದ ಆವರಿಸುತ್ತದೆ. ಆ ಆತ್ಮವು ಈಗ ಮತ್ತೆ ಎಮಾ ಮೇಲೆ ದಾಳಿ ಮಾಡಲು ಬರುತ್ತದೆ. ಆಗ ರೇಡಿಯೋ ತಾನಾಗಿಯೇ ಆನ್ ಆಗುತ್ತದೆ. ರೇಡಿಯೋದಿಂದ ಆ ಮನುಷ್ಯನ ಹೆಂಡತಿ ಮತ್ತು ಮಗಳ ಧ್ವನಿಗಳು ಬರಲು ಪ್ರಾರಂಭಿಸುತ್ತವೆ. ಈ ಧ್ವನಿಗಳಿಂದ ಆ ಆತ್ಮವು ನರಳಾಡಿ ಎಮಾ ಮೇಲೆ ದಾಳಿ ಮಾಡುವುದನ್ನು ಮರೆತು ಅಲ್ಲೇ ಕುಳಿತುಕೊಂಡು ಬಿಡುತ್ತದೆ. ಎಮಾಳಿಗೆ ಈಗ ಆ ಆತ್ಮವು ಎಲ್ಲ ಶಬ್ದಗಳಿಗಿಂತ ಹೆಚ್ಚಾಗಿ ತನ್ನ ಮಗಳು ಮತ್ತು ಹೆಂಡತಿಯ ಶಬ್ದವನ್ನು, ಅವರ ಧ್ವನಿಗಳನ್ನು ದ್ವೇಷ ಮಾಡುತ್ತಾನೆ ಎಂದು ಅರ್ಥವಾಗಿರುತ್ತದೆ. ಈ ಸಮಯದಲ್ಲಿ ಆ ಚಿಕ್ಕ ಹುಡುಗಿ ಮತ್ತು ಅವಳ ತಾಯಿ ಕೂಡ ಎಮಾಳ ಹತ್ತಿರ ಬಂದು ಅವಳ ಕೈ ಹಿಡಿದುಕೊಳ್ಳುತ್ತಾರೆ. ಆಗ ಅವರಿಬ್ಬರು ಎಷ್ಟು ಜೋರಾಗಿ ಕಿರಿಚುತ್ತಾರೆಂದರೆ ಆ ಆತ್ಮ ಅದನ್ನು ಕೇಳಿ ನರಳಾಡುತ್ತದೆ. ಅವರನ್ನು ನೋಡಿದ ಎಮಾ ಕೂಡ ಅವರೊಂದಿಗೆ ಜೋರಾಗಿ ಕಿರುಚಲು ಪ್ರಾರಂಭಿಸುತ್ತಾಳೆ. ಇಡೀ ಮನೆ ಶಬ್ದದಿಂದ ಮೊಳಗುತ್ತದೆ, ನಡುಗಲು ಪ್ರಾರಂಭಿಸುತ್ತದೆ. ಶಬ್ದದಿಂದ ಬೇಸತ್ತ ಆ ಆತ್ಮ ಕೊನೆಗೆ ಸೆಬಾನ ದೇಹವನ್ನು ಬಿಟ್ಟು ಹೊರಗೆ ಬರುತ್ತದೆ.
ಮತ್ತು ಈ ಶಬ್ದಗಳಿಂದ ಬೇಸತ್ತು ಅಲ್ಲಿಂದ ಹೊರಟು ಹೋಗುತ್ತದೆ. ಅವನು ಅಲ್ಲಿಂದ ಹೋಗುತ್ತಿದ್ದಂತೆ ಅವನ ಹೆಂಡತಿ ಮತ್ತು ಮಗಳ ಆತ್ಮಗಳು ಸಹ ಅಲ್ಲಿಂದ ಮಾಯವಾಗುತ್ತವೆ. ಅವರ ಆತ್ಮಗಳು ಈಗ ಸ್ವರ್ಗಕ್ಕೆ ಹೋಗಿವೆ ಎಂದು ಎಮ ಅಂದುಕೊಳ್ಳುತ್ತಾಳೆ. ಸೆಬಾ ಕೂಡ ಈಗ ಸರಿಯಾಗಿ ಇರುತ್ತಾನೆ ಮತ್ತು ಎಮ ಅವನನ್ನು ಹಗ್ ಮಾಡುತ್ತಾಳೆ. ಕೆಲವು ದಿನಗಳು ಹೀಗೆ ಕಳೆಯುತ್ತವೆ. ಮನೆಯ ವಾತಾವರಣ ಸರಿಯಾಗಿರುತ್ತದೆ. ಈ ಸಮಯದಲ್ಲಿ ಎಮಾಳ ತಾಯಿ ಎಮಾಳಿಗೆ, ಅಂದು ನನ್ನನ್ನು ಕೊಲ್ಲಲು ಟ್ರೈ ಮಾಡಿದ್ದು ನಿನ್ನ ತಂದೆಯಲ್ಲ ಎಂದು ಹೇಳುತ್ತಾರೆ. ಎಮ ಅವರಿಗೆ ಸಮಾಧಾನ ಮಾಡುತ್ತಾ, ನನಗೆ ಗೊತ್ತು ಅಮ್ಮ, ನಾನು ಎಲ್ಲ ನೋಡಿದೆ, ಅದು ಬೇರೆ ಯಾರೋ ಎಂದು ಹೇಳಿ ತನ್ನ ತಾಯಿಯನ್ನು ಹಗ್ ಮಾಡುತ್ತಾಳೆ. ಕೆಲವು ದಿನಗಳ ನಂತರ ಅವರಿಬ್ಬರು ಅಲ್ಲಿಂದ ತಮ್ಮ ಮನೆಗೆ ಹಿಂದಿರುಗುತ್ತಾರೆ. ಎಮ್ಮ ಆ ರೇಡಿಯೋವನ್ನು ತನ್ನ ಮನೆಯಿಂದ ಹೊರಗೆ ಕಸದ ರಾಶಿಯಲ್ಲಿ, ಆ ಶಾಪಗ್ರಸ್ತ ರೇಡಿಯೋವನ್ನು ಅವತ್ತು ಸೈಕಲ್ ಕಳ್ಳತನ ಮಾಡಿಕೊಂಡು ಹೋಗಿದ್ದಂತಹ ವ್ಯಕ್ತಿ ಎತ್ತಿಕೊಂಡು ಒಂದು ಪುರಾತನ ವಸ್ತುಗಳ ಅಂಗಡಿಗೆ ಹೋಗಿ ಮಾರಿಬಿಡುತ್ತಾನೆ. ಅದನ್ನು ತೆಗೆದುಕೊಂಡ ಆ ಶಾಪ್ನ ಹುಡುಗಿ ಅದನ್ನು ಆನ್ ಮಾಡಲು ಪ್ರಯತ್ನ ಮಾಡ್ತಾಳೆ. ಆದರೆ ಅದು ಆಗುವುದಿಲ್ಲ. ಆ ಪುರಾತನ ವಸ್ತುಗಳ ಅಂಗಡಿಯಲ್ಲಿ ಆ ರೇಡಿಯೋದಂತೆ ಇನ್ನು ಹಳೆಯ ವಸ್ತುಗಳು ಇರುತ್ತವೆ. ಆ ಶಾಪ್ನಲ್ಲಿ ಹುಡುಗಿ ಅಲ್ಲಿ ಇಟ್ಟಿರುವಂತಹ ಒಂದು ಪೇಂಟಿಂಗ್ ಅನ್ನು ತೆಗೆದು ನೋಡಿ ಅದರ ಫೋಟೋ ಕ್ಲಿಕ್ಕಿಸಿಕೊಳ್ಳುತ್ತಾಳೆ. ನಂತರ ಆ ಪೇಂಟಿಂಗ್ ಅನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗಿ ಇಡುತ್ತಾಳೆ. ಆಗ ಆ ಪೇಂಟಿಂಗ್ ನಿಂದ ಒಂದು ಆತ್ಮ ಹೊರಗಡೆ ಬಂದು ಅವಳನ್ನು ಎಳೆದುಕೊಂಡು ಆ ಪೇಂಟಿಂಗ್ ನ ಒಳಗಡೆ ಹೋಗಿ ಬಿಡುತ್ತದೆ. ಆದರೆ ಅದು ಯಾರು ಎಂದು ನಮಗೆ ಯಾವ ಹಿಂಟ್ ಅನ್ನು ಈ ಮೂವಿಯಲ್ಲಿ ನಮಗೆ ಕೊಟ್ಟಿರುವುದಿಲ್ಲ. ಈ ಸಸ್ಪೆನ್ಸ್ ನೊಂದಿಗೆ ಈ ಮೂವಿ ಕೊನೆಗೊಳ್ಳುತ್ತದೆ. ಇಷ್ಟೊತ್ತು ತಮ್ಮ ಸಮಯ ಕೊಟ್ಟು ನೋಡಿದ ನನ್ನ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು. ಐ ಹೋಪ್ ಈ ಸ್ಟೋರಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇದೇ ತರಹದ ಹಾರರ್ ಸ್ಟೋರಿಗಳಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.